ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ. ವಿಶ್ ಲಿಂಕ್ ಆ್ಯಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮೀಶೋಯಿಂದ, ಫ್ಲಿಪ್ಕಾರ್ಟಿಂದ, ಶಾಪ್ಸಿಯಿಂದ ನಾವು ಅರ್ನಿಂಗ್ಸನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ವೀಡಿಯೋ ಹಾಕಿದ್ದೆ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಅದು ರನ್ ಆಗ್ತಾಯಿದೆ ಇನ್ನೂ ವೀಡಿಯೋ. ಸೊ ಅದರಲ್ಲಿ ಒಬ್ಬರು ಇನ್ಸ್ಟಾಗ್ರಾಮ್ ಲಿಂಕ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಡೌಟ್ನೂ ಕೇಳಿದರು. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಅದರದ್ದೇ ರಿಲೇಟೆಡ್ ಆಗಿ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ವಿಶ್ ಲಿಂಕ್ ಆ್ಯಪಿಂದ ನಾವು ಹಣನ ಗಳಿಸ್ಬೋದು. ಇದು ಮೀಶೋದವರೇ ಸ್ವತಃ ಒಂದು ಉದ್ಯೋಗ ಅವಕಾಶನ ಕೊಡ್ತಾ ಇದ್ದಾರೆ. ಏನಂದರೆ, ಸೊ ಮೀಶೋ ಆ್ಯಪಲ್ಲಿರೋ ಪ್ರಾಡಕ್ಟ್ಸ್ನ ನೀವು ಶೇರ್ ಮಾಡಿಬಿಟ್ಟು ನೀವು ಫೋಟೋನ ಹಾಕಿಬಿಟ್ಟು ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಯಾವುದೇ ರೀತಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು, ಅದನ್ನು ದುಡ್ಡು ಕೊಟ್ಟು ತೊಗೊಂಡು ಆಮೇಲೆ ನೀವು ರೀಲ್ಸ್ ಹಾಕಿ ಅದಕ್ಕೆ ಕಮಿಷನ್ ಬರುತ್ತೆ ಅಂತ ಏನಿಲ್ಲ. ನೀವು ದುಡ್ಡು ಕೊಟ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡದೇ ಇದ್ದರೂ ಕೂಡ ನೀವು ಇಲ್ಲಿ ಹಣನ ಗಳಿಸ್ಬೋದು. ಓಕೆನಾ. ಸೊ ಇದು ಯಾವ ರೀತಿ, ಹೇಗೆ, ಏನು ಅಂತ ಹೇಳ್ಬಿಟ್ಟು ವೀಡಿಯೋನ ತಿಳಿಸ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಈ ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಸ್ಕಿಪ್ ಮಾಡಿ ನೋಡಿದ್ರೆ ಏನಾದರೂ ಮಿಸ್ ಆಗಿಬಿಡುತ್ತೆ ಇನ್ಫಾರ್ಮೇಷನು. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಎಲ್ಲರೂ ಫೋನಲ್ಲಿ ಮೀಶೋ ಆ್ಯಪ್ ಅಂತೂ ಇದ್ದೇ ಇರುತ್ತೆ. ಇಲ್ಲ ಅಂದರೆ ಪ್ಲೀಸ್ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಇವಾಗ ಮೀಶೋ ಆ್ಯಪ್ನ ಓಪನ್ ಮಾಡ್ಕೋತೀನಿ. ಸೊ ನಾನು ಆಗಲೇ ಹೇಳ್ತಾ ಇದ್ದೀನಿ, ವಿಶ್ ಲಿಂಕ್ ಆ್ಯಪಲ್ಲಿ ಅರ್ನ್ ಮಾಡೋದು ಬೇರೆ, ಇದು ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋದೇ ಬೇರೆ. ಓಕೆನಾ. ಸೊ ಇದು ಬೆಸ್ಟಾ ಅದು ಬೆಸ್ಟಾ, ಸೊ ಅದನ್ನು ತಿಳಿಸ್ಕೊಡ್ತೀನಿ. ಈ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನಿಮಗೆ ಜಾಸ್ತಿ ಹಣನ ಗಳಿಸ್ಬೋದು. ಓಕೆನಾ. ಸೊ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ನೋಡಿ, ಈ ಥರ ಒಂದು ಪೇಜ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳ್ಬಿಟ್ಟು ಬರ್ತಾ ಇಲ್ಲ. ಓಕೆನಾ. ಇದು ಖಾಲಿ ಪೇಜ್ ಇದೆ. ಇವಾಗ ಇದನ್ನು ನಾವು ಯಾವ ರೀತಿ ಆ ಒಂದು ಕ್ರಿಯೇಟರ್ ಕ್ಲಬ್ ಆಪ್ಷನ್ನ ಹುಡ್ಕೋದಂತ ತಿಳಿಸ್ಕೊಡ್ತೀನಿ. ಫಸ್ಟು ನಾವು ಈ ಒಂದು ಆ್ಯಪ್ನ ಲಾಗಿನ್ ಆಗೋಣ. ಓಕೆನಾ. ಸೊ ಇಲ್ಲಿ ಫೋನ್ ನಂಬರ್ ಹಾಕಿ OTP ಬರುತ್ತೆ, OTP ಹಾಕ್ಕೊಳ್ಳಿ, ಒಂದು ಲಾಗಿನ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ನಿಮಗೆ ಮುಂದಿನ ಒಂದು ಪ್ರೋಸೆಸ್ನ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ನಾನು ನಂಬರ್ ಹಾಕಿ OTP ಹಾಕಿ ಬರ್ತೀನಿ, ನೀವು ಲಾಗಿನ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ನಂಬರ್ ಹಾಕಿ OTP ಹಾಕಿದ ಮೇಲೆ ಇಲ್ಲಿ ಈ ಥರ ಒಂದು ಪೇಜ್ ಬರುತ್ತೆ. ಓಕೆನಾ. ಸೊ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ. ಸೊ ಇಲ್ಲಿದೆ ನೋಡಿ, ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಕಾಣುತ್ತೆ. ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ವೆಲ್ಕಮ್ ಕ್ರಿಯೇಟರ್ ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಇದೆ. ಓಕೆನಾ. ಸೊ ನೀವು ಇಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮ್ ID-ನ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕನೆಕ್ಟ್ ಇನ್ಸ್ಟಾಗ್ರಾಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಟಿನ್ಯೂ ವಿತ್ ಫೇಸ್ಬುಕ್ ಆರ್ ನೀವು ಫೋನ್ ನಂಬರು, ಮೇಲ್ ID ಕೊಟ್ಟು ಪಾಸ್ವರ್ಡ್ ಹಾಕಿದರೆ ನಿಮಗೆ ಇನ್ಸ್ಟಾಗ್ರಾಮ್ ID ಕನೆಕ್ಟ್ ಆಗುತ್ತೆ. ಓಕೆನಾ. ಸೊ ನಾನು ಇಲ್ಲಿ ಕನೆಕ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಕನೆಕ್ಟ್ ಆಗಿದೆ. ಸೊ ನೀವಿಲ್ಲಿ ಇದನ್ನು ಫೋನ್ ನಂಬರು ಅಥವಾ ಮೇಲ್ ID-ನ ಹಾಕಿಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ID-ದು ಯಾವ ಮೇಲ್ ID ಯೂಸ್ ಮಾಡಿರ್ತಾರಲ್ವ ಆ ಒಂದು ಮೇಲ್ ID-ನ ಹಾಕಿಬಿಟ್ಟು ನೀವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ, ಲಾಗಿನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಆಟೋಮೆಟಿಕ್ DM ಪ್ರಾಡಕ್ಟ್ ಲಿಂಕ್. ಇವಾಗ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಎಲ್ಲ ಕೂಡ ಪ್ರಾಡಕ್ಟ್ನ ರಿವ್ಯೂ ಮಾಡಿ, ನಿಮಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅವರು ಡೈರೆಕ್ಟಾಗಿ ಲಿಂಕ್ ಸೆಂಡ್ ಆಗುತ್ತೆ. ಹೇಗೆ ಅಂದರೆ ಇಲ್ಲಿ ಸೆಟ್ಟಿಂಗ್ ಇರುತ್ತೆ, ಆ ಒಂದು ಸೆಟ್ಟಿಂಗ್ನ ಆನ್ ಮಾಡೋದ್ರಿಂದ ನೀವೇನಾದರೂ ಇವಾಗ ವೀಡಿಯೋ ಕೆಳಗಡೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಿಮಗೇನಾಗುತ್ತೆ, ಆಟೋಮ್ಯಾಟಿಕ್ ಲಿಂಕು ಸೆಂಡ್ ಆಗುತ್ತೆ. ಓಕೆನಾ. ಸೊ ನೀವು ಇಲ್ಲಿ ಪ್ರತಿಯೊಬ್ಬರಿಗೂ ಲಿಂಕ್ ಸೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಆಟೋಮೆಟಿಕಲಿ ಲಿಂಕು ಹೋಗುತ್ತೆ ಅವರಿಗೆ. ಇದು ಡೌಟ್ ಕ್ಲಿಯರ್ ಆಯಿತಾ. ಇವಾಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸೆಕೆಂಡ್ ಇದೆ ನೋಡಿ, ಕ್ರಿಯೇಟ್ ಲಿಂಕ್ಸ್ ಫಾರ್ ಯೂಟ್ಯೂಬ್, ಇನ್ಸ್ಟಾ ಸ್ಟೋರಿ, ಫೇಸ್ಬುಕ್ ಅಂತ ಇದೆ. ಓಕೆನಾ. ಸೊ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್. ಓಕೆನಾ. ಸೊ ಇದ್ರ ಮುಖಾಂತರ ನೀವು ಅಂದರೆ ಫೇಸ್ಬುಕ್ಕು, ಯೂಟ್ಯೂಬಿಂದ ಕೂಡ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ. ಸೊ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಸೊ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿ ಕೂಡ ನೀವು ಮಾಡ್ಕೋಬೋದು, ಯೂಟ್ಯೂಬಲ್ಲಿ ಕೂಡ ಹಾಕ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಕೂಡ ಹಾಕ್ಬೋದು. ಓಕೆನಾ. ಸೊ ಒಟ್ಟಿನಲ್ಲಿ ನೀವು ಎಲ್ಲ ಕಡೆಯೂ ಈ ಒಂದು ಪ್ರಾಡಕ್ಟ್ಸದ್ದು ಲಿಂಕು ಅಥವಾ ಫೋಟೋಸ್ನ ಹಾಕಿ ದುಡ್ಡು ಅನ್ನೋದು ಮಾಡ್ಕೋಬೋದು. ಸೊ ಓಕೆನಾ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ
ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಐ ಡಿನ ನೀವು ಲಿಂಕ್ ಮಾಡಿರ್ತೀರಲ್ವ. ಸೊ ಕ್ರಿಯೇಟ್ ಅಫಿಲಿಯೇಟ್ ಇಲ್ಲಿದೆ ನೋಡಿ, ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಫಸ್ಟ್ ಹೋಗಿಬಿಡೋಣ. ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಅಂತ ಇದೆ. ಸೊ ಇಲ್ಲಿ ಸೆಂಡ್ ಪ್ರಾಡಕ್ಟ್ ಟು ಡಿ ಎಮ್ ಅಂತ ಇದೆ ಅಲ್ವಾ. ಸೊ ಫಸ್ಟು ನಾವು ಹೋಗೋಣ. ಇಲ್ಲಿದೆ ನೋಡಿ, ಇವಾಗ ಇಲ್ಲಿ ಕ್ರಿಯೇಟರ್ ಅಫಿಲಿಯೇಟ್ ಲಿಂಕ್ ಅಂತ ಇದೆ ನೋಡಿ, ಇಲ್ಲಿದೆ ಅಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ, ಓಕೆನಾ. ಸೊ ಇಲ್ಲಿ ಫಸ್ಟ್ ನೀವು ನೋಡಿ ಸೆಲೆಕ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಇದೆ. ಚೂಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ವಿಚ್ ಯು ವಾಂಟ್ ಟು ಕ್ರಿಯೇಟ್ ಶೇರೆಬಲ್ ಲಿಂಕ್ಸ್, ಓಕೆನಾ. ಸೊ ನೀವು ಯಾವ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಲಿಂಕ್ನ ಶೇರ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ. ನೀವು ಎಲ್ಲಿ ಹಾಕಬೇಕು ಅಂದ್ಕೊಂಡಿರ್ತೀರ ಪ್ರಾಡಕ್ಟ್ ಲಿಂಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಇನ್ಸ್ಟಾಗ್ರಾಮ್ ಸ್ಟೋರಿನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇನ್ಸ್ಟಾಗ್ರಾಮ್ ಸ್ಟೋರಿನ ತೊಗೊಳ್ಳಿ. ಸೊ ಅದಾದಮೇಲೆ ನೀವು ಆ್ಯಡ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ಸೆಲೆಕ್ಟ್ ಪ್ರಾಡಕ್ಟ್ಸ್ ಫಾರ್ ವಿಚ್ ಯು ವಾಂಟ್ ಟು ಕ್ರಿಯೇಟ್ ಶೇರೆಬಲ್ ಲಿಂಕ್ಸ್, ಓಕೆನಾ. ಸೊ ಇಲ್ಲಿ 3 ಆಪ್ಷನ್ಸ್ ಇರುತ್ತೆ ನಿಮಗೆ. ಒಂದು ಸೆಲೆಕ್ಟ್ ಫ್ರಾಮ್ ಯುವರ್ ಮೀಶೋ ಆರ್ಡರ್ಸ್, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ, ನೀವು ಗಮನ ಇಟ್ಟು ನೋಡಿ. ಸೊ ಸೆಲೆಕ್ಟ್ ಫ್ರಾಮ್ ಯುವರ್ ಮೀಶೋ ಆರ್ಡರ್ಸ್ ಅಂದರೆ ನೀವು ಆರ್ಡರ್ ಮಾಡಿ ತರಿಸ್ಕೊಂಡಿರೋ ಒಂದು ಲಿಸ್ಟಲ್ಲಿ ಅಲ್ಲಿಯ ಒಂದು ಪ್ರಾಡಕ್ಟ್ಸದ್ದು ಯಾವುದಾದ್ರೂ ಲಿಂಕ್ನ ಚೂಸ್ ಮಾಡಬೇಕಾ, ಅಥವಾ ಸೆಲೆಕ್ಟ್ ಫ್ರಾಮ್ ಯುವರ್ ವಿಶ್ ಲಿಸ್ಟ್ ಅಂದರೆ ನೀವು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿರ್ತೀರಲ್ವ, ಅಲ್ಲಿಯ ಒಂದು ಪ್ರಾಡಕ್ಟ್ ಲಿಂಕ್ ಏನಾದರೂ ಕಾಪಿ ಮಾಡಬೇಕಾ, ಅಥವಾ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್, ಅಥವಾ ಮೀಶೋ ಆ್ಯಪಲ್ಲಿರೋ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಲಿಂಕ್ ಪೇಸ್ಟ್ ಮಾಡಬೇಕಾ. ಸೊ ಈ 3 ಆಪ್ಷನ್ಸ್ ಇರುತ್ತೆ. ನೀವು ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು, ಅಂದರೆ ಯಾವುದಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಸೊ ಯಾವುದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಬೇಕು ಅಥವಾ ಯೂಟ್ಯೂಬ್ಗೆ ಹಾಕಬೇಕು ಅಂದ್ಕೊಂಡಿರ್ತೀರ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಾನಿವಾಗ ಆರ್ಡರ್ ಪ್ರಾಡಕ್ಟ್ಸ್ನೇ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಓಕೆನಾ. ಸೊ ಇಲ್ಲಿ ಸೆಲೆಕ್ಟ್ ಫ್ರಾಮ್ ಯುವರ್ ಮೀಶೋ ಆರ್ಡರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಅಥವಾ ನೀವು ಮೀಶೋಗೆ ಹೋದರೆ ಸೊ ಮೀಶೋವು ಕೂಡ ಇದು ಮಾಡ್ಕೋಬೋದು, ಓಕೆನಾ. ಸೊ ನಿಮಗೆ ತೋರಿಸ್ತೀನಿ ನಾನು. ಆರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಏನೇನು ಆರ್ಡರ್ ಮಾಡಿರ್ತೀರಲ್ವ ಮೀಶೋದಲ್ಲಿ ಆ ಒಂದು ಆರ್ಡರ್ ಪ್ರಾಡಕ್ಟ್ಸದು ಇಲ್ಲಿ ನಿಮಗೆ ತೋರಿಸುತ್ತೆ, ಓಕೆನಾ. ಸೊ ಇವಾಗ ಬ್ಯಾಕ್ ಹೋಗೋಣ. ನೀವೇನಾದರೂ ವಿಶ್ ಲಿಸ್ಟದ್ದು ಬೇಕಂದರೆ ಈ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ್ಯಾವ ವಸ್ತುಗಳನ್ನು ವಿಶ್ ಲಿಸ್ಟಲ್ಲಿ ಹಾಕಿದ್ದೀರಲ್ವ ಇಲ್ಲಿ ಅದು ತೋರಿಸುತ್ತೆ, ಓಕೆನಾ. ಸೊ ಇನ್ನು ಥರ್ಡ್ ಒನ್ ಬಂದರೆ ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮೀಶೋ ಆ್ಯಪ್ಗೆ ಹೋಗಿಬಿಟ್ಟು ನೀವು ಒಂದು ಪ್ರಾಡಕ್ಟ್ ಲಿಂಕ್ನ ಕಾಪಿ ಮಾಡಿ ಇಲ್ಲಿ ಹಾಕಬೇಕಾಗತ್ತೆ. ಆವಾಗ ಪ್ರಾಡಕ್ಟು ತೋರಿಸುತ್ತೆ ಕೆಳಗಡೆ, ಓಕೆನಾ. ಸೊ ನಾನಿವಾಗ ಏನು ಮಾಡ್ತೀನಿ, ಫಸ್ಟ್ ಒಂದು ತೊಗೊಳ್ತೀನಿ. ಸೊ ಸೆಲೆಕ್ಟ್ ಫ್ರಾಮ್ ಯುವರ್ ಮೀಶೋ ಆರ್ಡರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಯಾವ್ಯಾವೆಲ್ಲ ವಸ್ತುಗಳನ್ನು ಮೀಶೋದಲ್ಲಿ ಆರ್ಡರ್ ಮಾಡಿದೆ ಆ ಒಂದು ವಸ್ತುಗಳು ಇಲ್ಲಿ ಕಾಣ್ತಾ ಇದೆ. ಸೊ ನಾನಿವಾಗ ಇದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ತೊಗೊಳ್ತೀನಿ, ತೊಗೊಂಡು ಡನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಡನ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ, ಈ ಒಂದು ಪ್ರಾಡಕ್ಟದ್ದು ಇಮೇಜ್ ಕಾಣ್ತಾ ಇದೆ ನಿಮಗೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಸೊ ಇವಾಗ ಮೇಲ್ಗಡೆ ಇಲ್ಲೇನಿದೆಯಲ್ವ ಒಂದು ನೇಮ್ ಕೊಡಬೇಕಾಗುತ್ತೆ, ಓಕೆನಾ. ಸೊ ಇದು ಬರ್ನರ್ ಅಂತ ಕೊಟ್ಬಿಡ್ತೀನಿ ನಾನು, ಓಕೆನಾ. ಸೊ ಬರ್ನರ್ ಅಂತ ಕೊಡ್ತೀನಿ, ಕಂಪ್ಲೀಟ್ ಅಂತ ಕೊಡಿ, ಓಕೆನಾ. ಸೊ ಈ ಥರ ನಿಮಗೆ ಒಂದು ಪೇಜ್ ಬರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇದೆ, ಓಕೆನಾ. ಸೊ ನಿಮಗೆ ಲಿಂಕ್ ಬೇಕಿದ್ದರೆ ಇಲ್ಲಿ ಕಾಪಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕಾಪಿ ಮಾಡಿದರೆ ಲಿಂಕು ಕಾಪಿ ಆಗುತ್ತೆ. ಅಥವಾ ಇಲ್ಲಿದೆ ನೋಡಿ ಕಾಪಿ ಲಿಂಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕು ಕಾಪಿ ಆಗುತ್ತೆ. ಸೊ ಅದನ್ನು ನೀವು ಯೂಟ್ಯೂಬ್ ಸ್ಟೋರಿಗೆ ಹಾಕೋಬೋದು, ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೋಬೋದು. ಇಲ್ಲಿ ಕಾಣ್ತಾ ಇದೆ ನೋಡಿ, ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೋಬೋದು, ಓಕೆನಾ. ಸೊ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ. ಸೊ ಇದನ್ನು ಕಾಪಿ ಮಾಡ್ಕೋಬೋದು. ಇಲ್ಲ ಅಂದರೆ ನಮಗೆ QR ಕೋಡ್ ಏನಾದರೂ ಬೇಕಾಗಿದ್ದರೆ ಜನ್ರೇಟ್ QR ಕೋಡ್ ಅಂತ ಇದೆ ನೋಡಿ, ಇಲ್ಲಿ ಜನ್ರೇಟ್ QR ಕೋಡ್ ಅಂತ ಇದೆ. ಸೊ QR ಕೋಡನ್ನ ನೀವು ಜನ್ರೇಟ್ ಮಾಡ್ಕೋಬೋದು, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ QR ಕೋಡ್ ಜನ್ರೇಟ್ ಆಗುತ್ತೆ. ಸೊ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು QR ಕೋಡ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಆ ಒಂದು QR ಕೋಡ್ ಡೌನ್ಲೋಡ್ ಆಗಿರುತ್ತೆ. ಸೊ ಅದನ್ನು ನೀವು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದಾಗ ಯಾರಾದರೂ ಈ ಒಂದು QR ಕೋಡನ್ನ ಸ್ಕ್ಯಾನ್ ಮಾಡಿಬಿಟ್ಟು, ಅಂದರೆ ಮೀಶೋ ಆ್ಯಪಲ್ಲಿ ಮೇಲ್ಗಡೆ ಗ್ಯಾಲರಿ ಅಂತ ಇರುತ್ತೆ, ಸರ್ಚ್ ಬಾರಲ್ಲಿ ಹೋಗಿ ಇದನ್ನು ಫೋಟೋ ಅಪ್ಲೋಡ್ ಮಾಡಿದಾಗ ಈ ಒಂದು ಪ್ರಾಡಕ್ಟದ್ದು ಒಂದು
ಪೇಜ್ ಓಪನ್ ಆಗುತ್ತೆ, ಆವಾಗ ಅವರು ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಅಂತ ಸಿಗುತ್ತೆ. ಓಕೆನಾ. ಸೊ ನಾವಿಲ್ಲಿ ಏನು ಮಾಡೋಣ, ಕಾಪಿ ಲಿಂಕ್ ಅಂತ ಇದೆ. ಸೊ ಲಿಂಕ್ನ ಕಾಪಿ ಮಾಡಿಕೊಂಡು ಗೋ ಟು ಹೋಮ್ ಹೋಗೋಣ. ಓಕೆನಾ. ಸೊ ಇಷ್ಟು ಆಗುತ್ತೆ. ಓಕೆನಾ. ಸೊ ಇದನ್ನು ನೀವು ಕಾಪಿ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ನೀವು ಹೋಗಿ ಹಾಕೋಬೋದು. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ರೆ ಸೆಂಡ್ ಅ ಪ್ರಾಡಕ್ಟ್ ಟು DM ಅಂತ ಇದೆ. ನೀವು ಆಟೋಮೆಟಿಕ್ ಇವಾಗ ಪ್ರಾಡಕ್ಟದ್ದು ಮೆಸೇಜ್ ಹೋಗಬೇಕು, ಯಾರಾದರೂ ಲಿಂಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದಾಗ ಅವ್ರಿಗೆ ಲಿಂಕ್ ಶೇರ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಸೊ ಇಲ್ಲಿ ಅದೇ ಥರ ಬರುತ್ತೆ. ಓಕೆನಾ. ಸೊ ನಾನು ಆವಾಗಲೇ ತೊಗೊಂಡೆ ಅಲ್ವಾ, ಸೊ ಈ ಒಂದು ಬರ್ನರ್ನ ತೊಗೊಂಡೆ, ಡನ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಕೆಳಗಡೆ ಬರ್ತಾಯಿದೆ. ಓಕೆನಾ. ಸೊ ಕಂಪ್ಲೀಟ್ ಅಂತ ಕೊಡಿ. ಸೊ ಕಂಪ್ಲೀಟ್ ಅಂತ ಕೊಟ್ಟಾಗ ಈ ಥರ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಆಟೋ DM ಸೆಟಪ್ ಕಂಪ್ಲೀಟ್. ಓಕೆನಾ. ಸೊ ಇವಾಗ ನೀವು ಏನಾದರೂ ಲಿಂಕ್ ಅಂತ ಹೇಳ್ಬಿಟ್ಟು ಅಲ್ಲಿ ಕಮೆಂಟ್ ಮಾಡಿದ್ರೆ ನಿಮಗೆ ಲಿಂಕ್ ಆಟೋಮ್ಯಾಟಿಕಲಿ ಸೆಂಡ್ ಆಗುತ್ತೆ. ಓಕೆನಾ. ನೋಡಿ ಕಲೆಕ್ಟ್ ಲಿಂಕ್ ಕಾಪಿಟ್ ಅಂತ ಇದೆ. ಸೊ ನಿಮಗೇನಾಗುತ್ತೆ, ಲಿಂಕು ಆಟೋಮೆಟಿಕಲಿ ಸೆಂಡ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಇವಾಗ ನಿಮಗೆ ಪೇಮೆಂಟ್ ಯಾವ ಥರ ಆಗುತ್ತೆ ಅಂದರೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಪೇಮೆಂಟ್ ಅನ್ನೋದು ಇಲ್ಲಿ ಎಷ್ಟು ಯಾವ ತಿಂಗಳಲ್ಲಿ ಎಷ್ಟು ಪೇಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆನಾ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೊಟ್ಟಿರ್ತಾರೆ ನೋಡಿ, ಕನ್ಫರ್ಮ್ ಕಮಿಷನ್, ನೆಟ್ ಪೇಮೆಂಟ್ ಈ ಥರ ಕೊಟ್ಟಿರ್ತಾರೆ. ನಿಮಗೆ ಇಲ್ಲಿ ಫಸ್ಟ್ ಇದೆ ನೋಡಿ ಲಾಸ್ಟ್ ಪೇಮೆಂಟ್ ಅಂತ ಇದೆ. ಸೊ ಆಮೇಲೆ ನೆಕ್ಸ್ಟ್ ಪೇಮೆಂಟ್, ಸೊ ನೆಟ್ ಪೇಮೆಂಟ್. ಓಕೆನಾ. ಈ ಥರ ಇರುತ್ತೆ. ಅಂದರೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಫಸ್ಟು ನಿಮಗೆ ಕಮಿಷನ್ ಅಂತ ಬರುತ್ತೆ, ಬಟ್ ಅದು ಕನ್ಫರ್ಮ್ ಆಗಿ ನಿಮ್ಮ ಅಕೌಂಟಿಗೆ ಬೀಳಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆನಾ. ಸೊ ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ ಅವರು, ಆ ಟೈಮಲ್ಲಿ ನಿಮಗೆ ಅವರು ಕನ್ಫರ್ಮ್ ಮಾಡಿ ಆ ಒಂದು ಕಮಿಷನ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆನಾ. ಸೊ ಇವಾಗ ನಿಮಗೆ ಡೌಟ್ ಇರ್ಬೋದು ಅಕೌಂಟ್ ಡೀಟೇಲ್ಸ್ ಯಾವ ಥರ ಹಾಕ್ಬೋದು ಅಂತ ಬಿಟ್ಟು. ಓಕೆನಾ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಬರುತ್ತೆ. ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಓಕೆನಾ. ಸೊ ಫಸ್ಟ್ ಬಂದುಬಿಟ್ಟು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕು, ಹಾಗೆ ಇನ್ನೊಂದು ಸರ್ತಿ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ನ ಕನ್ಫರ್ಮ್ ಮಾಡಬೇಕು, IFSC ಕೋಡ್ ಹಾಕಬೇಕು, ಸ್ಟೇಟ್, ಸಿಟಿ, ಪ್ಯಾನ್ ಕಾರ್ಡ್ ನಂಬರ್. ಸೊ ಇದನ್ನು ಹಾಕ್ಬಿಟ್ಟು ನಿಮ್ದು ಏನಾದರೂ GST ನಂಬರ್ ಇದ್ದರೆ ಇಲ್ಲಿ ರೈಟ್ ಮಾರ್ಕ್ ಕೊಡಿ, ಇಲ್ಲ ಅಂದರೆ GST ನಂಬರ್ ಇಲ್ಲ ಅಂದರೆ ನೀವು ಅದನ್ನು ಅಲ್ಲಿಗೆ ಬಿಟ್ಟು ಕೆಳಗಡೆ ವೆರಿಫೈ ಅಕೌಂಟ್ ಡೀಟೇಲ್ಸ್ ಅಂತ ಇದೆ. ಸೊ ನೀವು ವೆರಿಫೈ ಮಾಡಬೇಕಾಗತ್ತೆ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ವೆರಿಫೈ ಆಗಿ ಒಂದು ಅಕೌಂಟ್ ಏನಾಗುತ್ತೆ ಡನ್ ಕರೆಕ್ಟ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಪೇಮೆಂಟ್ ಅಂತ ಇದೆ, ಅದು ಗೊತ್ತಾಯ್ತಾ. ಇವಾಗ ಆಟೋ DM ಅಂತ ಇದೆ. ಓಕೆನಾ. ಸೊ ಇಲ್ಲಿ ಆಟೋ DM ಈ ಥರ ನೀವು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಬರುತ್ತೆ. ಓಕೆನಾ. ಸೊ ನೋಡಿ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಲಿಂಕ್ ಏನು ಸೆಂಡ್ ಆಗುತ್ತಲ್ವ ಆ ಒಂದು ಪೇಜ್ ಬರುತ್ತೆ. ಇಲ್ಲಿ ಆಪ್ಷನ್ಸ್ ಇರುತ್ತೆ, ಈ ಒಂದು ಆಪ್ಷನ್ಸನ್ನು ನೀವು ಆನ್ ಇಟ್ಕೋಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೇನಾಗುತ್ತೆ ಆಟೋಮೆಟಿಕಲಿ ಒಂದು ಲಿಂಕ್ ಅನ್ನೋದು ಸೆಂಡ್ ಆಗುತ್ತೆ. ಸೊ ಇಲ್ಲಿ ಆಟೋ DM ಅಂತ ಇದೆ, ಸೆಂಡ್ ಪ್ರಾಡಕ್ಟ್ ಡೈರೆಕ್ಟ್ಲಿ ಇಂಟು ಯೂಸರ್ ಇನ್ಸ್ಟಾಗ್ರಾಮ್ DMs. ನೀವು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ DM ಮಾಡಿದರೆ, ಮೆಸೇಜ್ ಮಾಡಿದ್ರೆ ಆಟೋಮೆಟಿಕಲಿ ಲಿಂಕ್ ಸೆಂಡ್ ಆಗಬೇಕು ಅಂದರೆ ಈ ಒಂದು ಆಪ್ಷನ್ನ ನೀವು ಆನಲ್ಲಿ ಇಡಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟು ಬಂದುಬಿಟ್ರೆ ಡಿಫಾಲ್ಟ್ ಟ್ರಿಗ್ಗರ್ ವರ್ಡ್ಸ್. ಸೊ ನೀವು ನಿಮ್ಮೊಂದು ವ್ಯೂವರ್ಸ್ಗೆ ಯಾರು ಕಮೆಂಟ್ ಮಾಡ್ತಾರಲ್ವ ಅವರಿಗೆ ಯಾವ ಒಂದು ಆಪ್ಷನ್ಸ್ನ ನೀವು ಕೊಡಬೇಕು ಆ ಒಂದು ವರ್ಡ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಲಿಂಕ್, ಪ್ರೈಸ್, ಡೀಟೇಲ್ಸ್, DM, ಮೀಶೋ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಅದು. ಅಂದರೆ ಇವಾಗ ಹೇಳ್ತೀರಲ್ವ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು, ಅದೇ ಥರ ನೀವು ಪ್ರೈಸ್, ಡೀಟೇಲ್ಸ್ ಈ ಥರ ಕೂಡ ಹೇಳ್ಬೋದು. ಯಾವ್ದು ಚೂಸ್ ಮಾಡ್ಕೋತಾರೆ ನಿಮ್ಮ ಇಷ್ಟ. ಅದಾದಮೇಲೆ ಕೆಳಗಡೆ ಇದೆ ನೋಡಿ ಡಿಫಾಲ್ಟ್ ಕಮೆಂಟ್, ದಿಸ್ ರಿಪ್ಲೈ ವಿಲ್ ಬಿ ಸೆಂಟರ್ ಟ್ರಿಗರ್ ಕಮೆಂಟ್ ಆನ್ ಯುವರ್ ಪೋಸ್ಟ್. ಓಕೆನಾ. ಸೊ ನೀವು ಅವ್ರು ಕಮೆಂಟ್ ಮಾಡಿದಾಗ ಅವ್ರಿಗೆ ನೀವು ಚೆಕ್ DM, ಚೆಕ್ DM, ಸೊ ಈ ಥರ ನೀವು ಏನು ಮೆಸೇಜ್ ಕಳಿಸ್ಬೇಕು ಅಂದ್ಕೊಂಡಿರ್ತಾರೋ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಓಕೆನಾ. ತುಂಬಾ ಈಸಿ. ಈ ಒಂದು ಸೆಟ್ಟಿಂಗ್ ಆನ್ ಇಟ್ಟರೆ ಸಾಕು, ಆಟೋಮೆಟಿಕ್ಲಿ ಅವ್ರಿಗೆ DM ಹೋಗುತ್ತೆ. ಓಕೆನಾ. ಸೊ ಇದಕ್ಕೂ ಮೀರಿ ನಿಮ್ಗೇನಾದರೂ ಡೌಟ್ ಇದ್ದರೆ ಇಲ್ಲಿ ಹೆಲ್ಪ್ ಅಂತ ಇದೆ. ಸೊ ಈ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೆಲವೊಂದು ಕ್ವೆಶನ್ಸ್ ಅಂತ ಕೊಟ್ಟಿರ್ತಾರೆ ಅವರು. ಓಕೆನಾ. ಸೊ ಕೆಲವೊಂದು ಇಲ್ಲಿ ಕ್ವೆಶನ್ಸ್ ಅಂತ ಕೊಟ್ಟಿರ್ತಾರೆ. ನಿಮಗೇನಾದರೂ ಡೌಟ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೀಶೋ ಹೆಲ್ಪ್ ಸೆಂಟರ್ ಅವರೇ ನಿಮಗೆ ಕಾಲ್ ಮಾಡಿ ಆ ಒಂದು ಡೌಟ್ನ ಕ್ಲಿಯರ್ ಮಾಡ್ತಾರೆ. ಓಕೆನಾ. ಸೊ ನಿಮ್ಮದು ಏನಾದರೂ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ತೊಗೊಳ್ತಾ ಇಲ್ಲ, ಏನಾದರೂ ಮಿಸ್ಟೇಕ್ ತೋರಿಸ್ತಾ ಇದೆ, ಅಥವಾ ನಿಮ್ಗೆ ಏನಾದರೂ ಡೌಟ್ ಇದೆ ಪ್ರಾಡಕ್ಟ್ನ ಯಾವ ರೀತಿ ಆ್ಯಡ್ ಮಾಡೋದು, ಯಾವ ರೀತಿ ನಾವು ಅಮೌಂಟ್ ಎಲ್ಲಿ ನೋಡೋದು, ಡೀಟೇಲ್ಸ್ ಎಲ್ಲಿ ನೋಡೋದು, ಎಷ್ಟು ದಿನಕ್ಕೆ ನಮಗೆ ಅಮೌಂಟ್ ರೀಚ್ ಆಗುತ್ತೆ,
ಯಾವ ಒಂದು ಅಮೌಂಟ್ಗೆ ಎಷ್ಟು ನಮಗೆ ಕಮಿಷನ್ ಅಂತ ಸಿಗುತ್ತೆ. ಏನೇ ಡೌಟ್ ಇದ್ದರೂ ನಿಮಗೆ ಇಲ್ಲಿ ಮೀಶೋ ಸೆಂಟರ್ ಅವರೇ ನಿಮಗೆ ಹೆಲ್ಪ್ ಮಾಡ್ತಾರೆ. ಅವರೇ ಕಾಲ್ ಮಾಡಿ ಸ್ವತಃ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ. ಸೊ ನೀವಿಲ್ಲಿ ಕಾಂಟ್ಯಾಕ್ಟ್ನ ಮಾಡ್ಬೋದು. ಓಕೆನಾ. ಸೊ ನಾನು ಇವಾಗ ಹೇಳ್ತಾ ಇದ್ದೀನಿ, ಇವಾಗ ಯಾವ ಥರ ವರ್ಕ್ ಮಾಡೋದು ಅಂತ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ನೀವು ತಿಳ್ಕೊಬೇಕು ಇಲ್ಲಿ. ಸೊ ಈ ಥರ ನೀವು ವರ್ಕ್ ಮಾಡ್ಕೋತಾ ಹೋಗ್ಬೋದು. ಇಲ್ಲಿ ಯಾವುದೇ ಥರ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂತಲೇ ಏನಿಲ್ಲ. ನೀವು ಪರ್ಚೇಸ್ ಮಾಡದೇ ಇದ್ದರೂ ಕೂಡ ವಿಶ್ ಲಿಸ್ಟಲ್ಲಿ ಹಾಕಿರೋದು ಅಥವಾ ಯಾವುದು ಚೆನ್ನಾಗಿದೆ ಪ್ರಾಡಕ್ಟು, ರಿವ್ಯೂ ಯಾವುದು ಜಾಸ್ತಿ ಬಂದಿರುತ್ತೆ ಆ ಒಂದು ಪ್ರಾಡಕ್ಟನ್ನ ನೀವು ರಿವ್ಯೂ ಮಾಡಿಬಿಟ್ಟು ಆ ಒಂದು ರಿವ್ಯೂ ಮುಖಾಂತರ ಯಾರಾದರೂ ಲಿಂಕ್ನ ಕ್ಲಿಕ್ ಮಾಡಿ ತೊಗೊಂಡ್ರೆ ನಿಮಗೆ ಇಂತಿಷ್ಟು ಅಂತ ಕಮೆಂಟ್ ಬರುತ್ತೆ. ಓಕೆನಾ. ಸೊ ನೀವು ಇಲ್ಲಿ ಇನ್ನೊಂದು ತಿಳ್ಕೊಬೇಕು ಏನಂದರೆ, ನೀವು ಮೀಶೋ ಆ್ಯಪಿಗೆ ಹೋದಾಗ ಸೊ ಇದರಲ್ಲಿ ನೀವು ಒಂದನ್ನು ಅಬ್ಸರ್ವ್ ಮಾಡಬೇಕು. ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನ ಏನಾದರೂ ಯೂಸ್ ಮಾಡಿ ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಅಂದರೆ ನೀವಿಲ್ಲಿ ಈ ಥರ ಪಿಂಕ್ ಕಲರ್ ಬಾಕ್ಸ್ ಬರ್ತಾಯಿದೆ ನೋಡಿ, ಅಫಿಲಿಯೇಟ್ ಅಂತ ಹೇಳ್ಬಿಟ್ಟು ಈ ಥರ ಪ್ರಾಡಕ್ಟ್ಸನ್ನೇ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಮಿಕ್ಕಿದ್ದು ಈ ಥರ ಬಾಕ್ಸ್ ಬರದೇ ಇರೋ ಅಂದರೆ ಅಫಿಲಿಯೇಟ್ ಕಮಿಷನ್ ಇಲ್ಲದೇ ಇರೋ ಒಂದು ಪ್ರಾಡಕ್ಟನ್ನು ನೀವು ಚೂಸ್ ಮಾಡಿದರೆ ಕೆಲವೊಂದಕ್ಕೆ ಅರ್ನಿಂಗ್ಸ್ ಅನ್ನೋದು ಕಡಿಮೆ ಇರುತ್ತೆ. ಅಂದರೆ 0.5% ಅಷ್ಟೇ ಇರುತ್ತೆ. ಇನ್ನೂ ಕೆಲವೊಂದಕ್ಕೆ ಏನೂ ಕೂಡ ಇರೋದಿಲ್ಲ. ಹಾಗಾಗಿ ನೀವೇನಾದರೂ ಕ್ರಿಯೇಟರ್ ಕ್ಲಬ್ಬಿಂದ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಈ ಥರ ಪಿಂಕ್ ಕಲರ್ ಅಫಿಲಿಯೇಟ್ ಅಂತ ಬರೆದಿರೋ ಒಂದು ಪ್ರಾಡಕ್ಟನ್ನ ಚೂಸ್ ಮಾಡಿ ಅದರ ಮೇಲೆ ನೀವು ಶಾಪಿಂಗ್ ಮಾಡಿ ಅಥವಾ ಅದರ ಮೇಲೆ ನೀವು ಇನ್ಸ್ಟಾ ಸ್ಟೋರಿಗೆ ಈ ಥರ ಲಿಂಕ್ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇದರಿಂದ ನಿಮಗೆ 10%ನಿಂದ 20%ವರೆಗೂ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ. ಓಕೆನಾ. ಸೊ ಇದನ್ನು ಬಿಟ್ಟು ಬೇರೆ ಥರ ಅಂದರೆ ಪಕ್ಕದಲ್ಲಿದೆ ನೋಡಿ, ಅದಕ್ಕೆ ಯಾವುದಕ್ಕೂ ಈ ಥರ ಪಿಂಕ್ ಕಲರ್ ಅಫಿಲಿಯೇಟ್ ಅಂತ ಬಿಟ್ಟು ಇಲ್ಲ. ಇದಕ್ಕೆಲ್ಲಕ್ಕೂ ಕೂಡ ನಿಮಗೆ ಕಮಿಷನ್ ಕಡಿಮೆ ಸಿಗುತ್ತೆ. ಓಕೆನಾ. ಕೆಲವೊಂದಕ್ಕೆ ಕಮಿಷನ್ನೇ ಇರೋದಿಲ್ಲ. ಹಾಗಾಗಿ ನೀವು ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ಫ್ರೀ ಟೈಮಲ್ಲಿ ಈ ಥರ ಅಫಿಲಿಯೇಟ್ ಪ್ರಾಡಕ್ಟನ್ನು ನೀವು ವಿಶ್ ಲಿಂಕಲ್ಲಿ ಹಾಕಿಬಿಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ಅದನ್ನು ರೀಲ್ಸ್ ಮಾಡಿ ಅಥವಾ ಪೋಸ್ಟ್ ಮುಖಾಂತರ ಹಾಕಿಬಿಟ್ಟು ಅರ್ನಿಂಗ್ಸ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ, ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಆದಷ್ಟು ಡೌಟ್ನ ಕ್ಲಿಯರ್ ಮಾಡಿದೆ, ಇಲ್ಲಾಂದರೆ ಅಲ್ಲೇ ಕಮೆಂಟ್ ಬಾಕ್ಸಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ವಿಶ್ ಲಿಂಕ್ ಏನಾದರೂ ಬೇಕಾಗಿದ್ದರೆ ವೀಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.